ಹಾಗೆ ಎಲ್ಲ ಸೆಲೆಬ್ರಿಟಿಗಳು ಇಲ್ಲಿಂದ ಭಾಗವಹಿಸ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾನೇ ಕಷ್ಟಪಡ್ತಾರೆ. 2 ನಿಮಿಷ ಮಾತು ಮುಗಿಸ್ಬಿಡ್ತಾರೆ. ಇವತ್ತು ಈ ಸಾಂಗ್ ರಿಲೀಸ್ ಮಾಡ್ತಕ್ಕಂಥ ಹೆಚ್ಚುತ್ತಾ ಇಲ್ಲ, ಆದ್ರೆ ತಾಯಿಗಿಂತ ಹೆಚ್ಚು ಸೋಮಮ್ಮನಿಗೆ ನಾನು ಯಾವತ್ತಿಗೂ ಚಿರುವಿಗೆ. ಯಾಕಂದ್ರೆ ಈಗ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ರು. ಕಾಟಾರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು. ಸೋಮಮ್ಮನಿಗೆ ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ನಿಮ್ ಸೇವೆ ಮಾಡೋ ಅವಕಾಶ ನಾವು ಇನ್ನೂ ಮಾಡ್ಕೊಳ್ಬೇಕಾಗಿ ತಿಳ್ಕೊಳ್ತೀನಿ. ಆದರೆ ನಮ್ಮ ಗಾಡಿಗಾರ ನವೀರ್ ಇರ್ಬೋದು, MLA ಸಾಹೇಬರು, ಅವ್ರಿಗೂ ಕೃತಜ್ಞತೆಗಳು. ಹಾಗೆ ನಮ್ಮ ಇಲ್ವಾಲ್ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಉದಯಗೌಡರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾವೀಗ ಜಾಸ್ತಿ ಮಾತಾಡೋಲ್ಲ, ಯಾಕಂದ್ರೆ ಎಲ್ಲರೂ ಮಾತಾಡಿದ್ದಾರೆ. ಪಾಪ ನಿಮಗೂ ಬೋರ್ ಆಗೋಗಿರುತ್ತೆ. ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ಎಲ್ಲರ ಶ್ರಮ ಇದರಲ್ಲಿದೆ. ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ. ನಾನು ಹೀಗೆ ಹೇಳ್ಬಿಡ್ತೀನಿ. ಇವತ್ತು ನಾವು ಕೇಳೋದು ಇಷ್ಟನೇ. ನಾನು ಅವತ್ತು ಹೇಳೋದು ಇವತ್ತು ಹೇಳೋದು, ಈ ಹಸಿರು ಸ್ಟಾರ್ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರಿಸೋದು. ಇವತ್ತು ರೈತರ ದಿನಾಚರಣೆ, ಆದ್ರೆ ಇಲ್ಲೂ ಕೂಡ ಇದಕ್ಕೆ ದಯಮಾಡಿ ರೈತರ ಅಯ್ಯೋ ಪಾಪನ ಕೇಳಬೇಡ್ರಿ. ಅವರು ತಿರುಪತಿ ಬೇಕಾಗಿಲ್ಲ, ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಸಾಕು. ಹೌದಲ್ಲ? ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರು ಜಾಗ ಇಟ್ಕೊಂಡಿದ್ದೀರಾ, ಇವತ್ತೆಲ್ಲ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ. ದಯವಿಟ್ಟು ಮಾರ್ಕೊಳಕ್ ಹೋಗು. ಇವತ್ತು ಜಾಗಗಳು ಮಾಡ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲ. ಅಕ್ಕಿ ಬೆಳೆಯಕ್ಕಲ್ಲ, ಗೆಡ್ಡೆ ಕೆಡಿಸ್ಕೊಳಕ್ಕೂ ಜಾಗ ಇರಲ್ಲ. ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆ ಹಾಕೊಡಿ. ರೈತನ ತುಂಬಾ ಗೌರವ ಕೊಡಿ. ಯಾಕಂದ್ರೆ ಈಗ ನಾವು ಕಾಲ ನೋಡೋದಲ್ಲ, ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಜಾಬರ್ ಇರ್ತದೆ. ಅವ್ರ ಆಕ್ಚುಲಿ ಹೆಂಗೆ ಓಡಾಡ್ ಬೇಡ, ಬರೀ ಗಾಡಿಗೆ ಓಡಾಡ್ಬೋದು. ಹೌದಲ್ಲ? ಇವತ್ತು ಈ ಸಿನಿಮಾ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ. ಆಯ್ತು, 56 ಸಿನಿಮಾ ಆಗೋಯ್ತು. ನಮಗೂ ವಯಸ್ಸು ಆಗ್ತಾ ಇದೆ. ಹೌದು, ಒಪ್ಕೊಳ್ಳೋಣ. 40 ವರ್ಷ ಆಗಬೇಕಪ್ಪ. ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಹೀರೋಗಳು, ನಮ್ಮ ಹೀರೋಗಳು, ನಮ್ಮ ಕನ್ನಡ ಚಿತ್ರದ ಹೀರೋಗಳು, ಅದು ನಮ್ಮ ಟೈಗರ್ ಆಗ್ಬೋದು, ಸೂರ್ಯ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಜಾಹಿದ್ ಆಗ್ಬೋದು, ರಣವೀರ್ ಆಗ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದು ಹಸಿರೋದಕ್ಕೆ, ಆರೈಸೋದಕ್ಕೆ ಅವ್ರ ಚಿರುಮನೆ ಹೇಳ್ತೀನಿ. ಹಾಗೇನೆ ಶ್ರೀಮೇಲೆಲ್ಲ ಹೀರೋಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎಲ್ಲ ಇಷ್ಟೊತ್ತು ಎಂಟರ್ಟೈನ್ ಮಾಡೋದು. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಷ್ಟೇ ಇಡೀ ಮಂಡ್ಯ ಜನತೆ ಒಂದೇ ಹೇಳ್ತೀನಣ್ಣ, ನಾವು ಅವತ್ತು ಒಂದೇ ಮಾತು ಅಂದ್ರೆ ಇದು ರಾಷ್ಟ್ರವಾದಲ್ಲ, ದಯಮಾಡಿ ಬೆಂದ ಮಾಡ್ಕೊಂಡ್ರೆ ಚಿತ್ರರಂಗದಲ್ಲ ಯಾರು ಏನ್ ಹೇಳೋದು ಕೂಡ ನಾವು ಕೋಪ ಮಾಡ್ಕೊಡಲ್ಲ. ಸಿನಿಮಾ ಅಷ್ಟೇ ಮಾಡ್ತೀವಿ. ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು. ತುಂಬಾ ಹೆಮ್ಮೆ ಹೇಳ್ತೀವಿ. ಒಬ್ಬ ನೂರಾದ ಹೋರಾಟಗಳು ಎಷ್ಟೋ ಲ್ಯಾಂಗ್ವೇಜ್ ಇದಕ್ಕಿಂತ ಯಾರಿಗೆ ಹಣ ಬೇಕು? ವ್ಯಾಪಾರ ಕೊಟ್ಟರೆ ಅಲ್ಲೂ ಕೂಡ ಅದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದು ಇಷ್ಟಪಡ್ತೀವಿ. ಖಂಡಿತ ತುಂಬಾ ಪ್ರಯತ್ನ ಪಡ್ತೀವಿ. ಕನ್ನಡ ಕಲಾವಿದರಿಗೆ ಸ್ವಲ್ಪ ನಮ್ಮ ಸಿನಿಮಾಗಳೆಲ್ಲ ಡೌನ್ ಹಾಕ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳು ಈಗ ನೋಡಿ, ಮಾನಸರ ಮಗಳು ಭುವನೇಶ್ವರಿ ಮಾಡ್ತಾರೆ. ನೀವು ಮಾನಸರು ಎಷ್ಟು ಗೌರವ ಕೊಟ್ಟು ಎದುರು ಕಳಿಸಿದ್ರಿ, ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸೋದಾಗಿ ಹೇಳ್ಕೊಳ್ತೀವಿ.
ಎಲ್ಲ ನಮ್ಮ ಕನ್ನಡ ಹೀರೋಗಳು ನಾವು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ. ಯಾಕಂದ್ರೆ ನಾವು ಯಾವ ಕಾಯಿಲೆ ಮಾಡ್ತೀರೋ ಗೊತ್ತಿರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು. ಆಶೀರ್ವಾದ ಹೀಗಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲ ನಮ್ಮ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹೆಚ್ಚು ಧನ್ಯವಾದಗಳು. ಏನಾದ್ರು ಬೇಕು ಮಾಡಿದ್ರೆ ತಿಳಿಸಿ.